ಗೋಬಿ ಆಯ್ತು, ಕಬಾಬ್ ಆಯ್ತು, ಪಾನಿ ಪುರಿನೂ ಆಯ್ತು. ಈಗ ತರಕಾರಿಯ ಸರದಿ. ನಾವು ದಿನನಿತ್ಯ ಬಳಸುವ ತರಕಾರಿ ಎಷ್ಟು ಸೇಫ್ ಅನ್ನುವಂತಹ ಪ್ರಶ್ನೆ ಈಗ ಶುರುವಾಗಿದೆ. ತರಕಾರಿಯಲ್ಲಿ ಹಾನಿಕಾರಕ ಅಂಶ ಪತ್ತೆಯಾಗಿದ್ದು ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ತರಕಾರಿಯಲ್ಲಿ ಹಾನಿಕಾರಕ ಅಂಶ ಪತ್ತೆ. ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆ ಟೆಸ್ಟ್. ರಾಜ್ಯದಲ್ಲಿ ಗೋಬಿ, ಕಬಾಬ್, ಪಾನಿಪುರಿ ಬ್ಯಾನ್ ಎಂಬ ಗುಮ್ಮ ದೊಡ್ಡ ಸಂಚಲನ ಉಂಟು ಮಾಡಿದ್ದಾಯ್ತು. ಜಂಕ್ ಫುಡ್ ಪ್ರಿಯರನ್ನ ಶೇಕ್ ಮಾಡಿದ್ದೂ ಆಯ್ತು. ಇದೀಗ ತರಕಾರಿ ಸೇವಿಸುವವರ ಸರದಿ. ನಾವು ದಿನನಿತ್ಯ ಬಳಸುವ ತರಕಾರಿಗಳಲ್ಲಿ ಕೆಮಿಕಲ್ ಮಿಕ್ಸ್ ಆಗ್ತಿದೆ ಅನ್ನೋ ಸ್ಫೋಟಕ ಸುದ್ದಿ ಹೊರಬಿದ್ದಿದ್ಯಂತೆ. ಇಂಡಸ್ಟ್ರಿ ಏರಿಯಾಗಳಲ್ಲಿ ಕೊಳಕು ಹಾಗೂ ರಾಸಾಯನಿಕ ಮಿಶ್ರಿತ ನೀರು ಬಳಸುತ್ತಿರುವ ಆರೋಪ ಕೇಳಿಬಂದಿತ್ತು. ಆಹಾರ ಸುರಕ್ಷತಾ ಗುಣಮಟ್ಟ ಇಲಾಖೆ ನಡೆಸಿದ ಪರೀಕ್ಷೆಯಲ್ಲಿ ತರಕಾರಿಯಲ್ಲಿ ಸೋಡಿಯಂ ನೈಟ್ರೇಟ್, ಆರ್ಸೆನಿಕ್ ಫ್ಲೋರೈಡ್ ಅಂಶ ಪತ್ತೆಯಾಗಿದೆ. ರಾಜ್ಯದ ಸರಿಸುಮಾರು 208 ಕಡೆ ತರಕಾರಿಗಳ ಸ್ಯಾಂಪಲ್ ಕಲೆಕ್ಟ್ ಮಾಡಲಾಗಿತ್ತು. ಈ ಪೈಕಿ 175 ರಿಪೋರ್ಟ್ ಈಗ ಬಂದಿದೆ. 30 ಕಡೆಯ ತರಕಾರಿಯಲ್ಲಿ ಹಾನಿಕಾರಕ ಅಂಶ ಪತ್ತೆಯಾಗಿದೆ. ಈ ವೆಜಿಟೇಬಲ್ಸ್ ತಿನ್ನಲು ಯೋಗ್ಯವಲ್ಲ ಅನ್ನೋದು ಬಯಲಾಗಿದೆ. ಈ ರೀತಿಯ ತರಕಾರಿ ತಿನ್ನೋದ್ರಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲಿದೆ. ಇದು ಯಾಕೆ ಬಂತು ಅಂದರೆ, ನಾವು ಜೂನ್ ತಿಂಗಳಲ್ಲಿ ನೋಡ್ಬೋದು, ಖಾರದ ಪುಡಿ ಮಾಡಿದಾಗ ಸ್ಪೈಸಸ್ ಮಾಡಿದಾಗ ಅಲ್ಲಿ ETO ಪ್ರಮಾಣ ಹಾಂಗ್ಕಾಂಗಲ್ಲ ಸಿಂಗಾಪುರಲ್ಲ ಎಲ್ಲ ರಿಜೆಕ್ಟ್ ಆಯಿತು, ನಮ್ಮ ಇಂಡಿಯಾದಿಂದ ಹೋಗಿದ್ದು. ಸೊ ಆವಾಗ ನಮ್ಮದು ETO ಪ್ರಮಾಣ ಎಷ್ಟೈತೆ ಅಂದರೆ ETOಗೆ ಸ್ಪೆಸಿಫಿಕೇಶನ್ ಇರಲಿಲ್ಲ. ಅಷ್ಟೇ ಅಲ್ಲ, ನಗರದ ಕೆಲ ಹೋಟೆಲ್ಗಳಲ್ಲಿ ಕೊಳೆತ ತರಕಾರಿ ಬಳಸುತ್ತಿರುವ ಆರೋಪ ಕೂಡ ಕೇಳಿ ಬಂದಿದೆ. ಈಗಾಗಲೇ ಕೆಲ ಹೋಟೆಲ್ಗಳಲ್ಲಿ ಪರಿಶೀಲನೆ ನಡೆಸಲಾಗಿದೆ. ಕೊಳೆತ ತರಕಾರಿ ಬಳಸ್ತಾ ಇರೋದು ಪ್ರೂವ್ ಆದರೆ ಹೋಟೆಲ್ ಮಾಲೀಕರಿಗೆ ಸಂಕಷ್ಟ ಎದುರಾಗಿದೆ. ಈಗ ಅದಕ್ಕೂ ಕೆಮಿಕಲ್ಸ್ ಇದೆಯಾ, ಎಸ್ಪೆಷಲಿ ಸೋಡಿಯಂ ನೈಟ್ರೇಟನ್ನು ಹಾಕ್ತಾರೆ. ಸೋಡಿಯಂ ನೈಟ್ರೇಟ್ ಹಾಕಿದಾರ ಇಲ್ವಾ ಅಂತ ಅದು ಸ್ಪೆಸಿಫಿಕ್ ಆಗಿ ಟೆಸ್ಟ್ ಕಳಿಸಿದ್ದೀವಿ. ಜೊತೆಗೆ ಬ್ಯಾಕ್ಟೀರಿಯಾ ಗ್ರೋತ್ ಇದೆಯಾ, ಮೈಕ್ರೋಬಯಾಲಜಿ ಏನಿದೆ ಮೈಕ್ರೋಬಯಾಲಜಿ ಮಾಡಿಸ್ತೀವಿ. ಗೋಬಿ, ಪಾನಿಪುರಿ, ಶವರ್ಮಾ ಬಳಿಕ ನಿತ್ಯ ಬಳಸುವ ತರಕಾರಿಯ ಒರಿಜಿನಾಲಿಟಿ ಕೂಡ ಕೆಲವರು ಕೆಡಿಸಿದ್ದು, ಈ ರೀತಿ ಮಾಡಿದವರ ವಿರುದ್ಧ ಅಧಿಕಾರಿಗಳು ಶಿಸ್ತು ಕ್ರಮ ಜರುಗಿಸಬೇಕಾಗಿದೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗೋಬಿ ಆಯ್ತು, ಕಬಾಬ್ ಆಯ್ತು, ಪಾನಿ ಪುರಿನೂ ಆಯ್ತು. ಈಗ ತರಕಾರಿಯ ಸರದಿ. ನಾವು ದಿನನಿತ್ಯ ಬಳಸುವ ತರಕಾರಿ ಎಷ್ಟು ಸೇಫ್ ಅನ್ನುವಂತಹ ಪ್ರಶ್ನೆ ಈಗ ಶುರುವಾಗಿದೆ. ತರಕಾರಿಯಲ್ಲಿ ಹಾನಿಕಾರಕ ಅಂಶ ಪತ್ತೆಯಾಗಿದ್ದು ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ತರಕಾರಿಯಲ್ಲಿ ಹಾನಿಕಾರಕ ಅಂಶ ಪತ್ತೆ. ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆ ಟೆಸ್ಟ್. ರಾಜ್ಯದಲ್ಲಿ ಗೋಬಿ, ಕಬಾಬ್, ಪಾನಿಪುರಿ ಬ್ಯಾನ್ ಎಂಬ ಗುಮ್ಮ ದೊಡ್ಡ ಸಂಚಲನ ಉಂಟು ಮಾಡಿದ್ದಾಯ್ತು. ಜಂಕ್ ಫುಡ್ ಪ್ರಿಯರನ್ನ ಶೇಕ್ ಮಾಡಿದ್ದೂ ಆಯ್ತು. ಇದೀಗ ತರಕಾರಿ ಸೇವಿಸುವವರ ಸರದಿ. ನಾವು ದಿನನಿತ್ಯ ಬಳಸುವ ತರಕಾರಿಗಳಲ್ಲಿ ಕೆಮಿಕಲ್ ಮಿಕ್ಸ್ ಆಗ್ತಿದೆ ಅನ್ನೋ ಸ್ಫೋಟಕ ಸುದ್ದಿ ಹೊರಬಿದ್ದಿದ್ಯಂತೆ. ಇಂಡಸ್ಟ್ರಿ ಏರಿಯಾಗಳಲ್ಲಿ ಕೊಳಕು ಹಾಗೂ ರಾಸಾಯನಿಕ ಮಿಶ್ರಿತ ನೀರು ಬಳಸುತ್ತಿರುವ ಆರೋಪ ಕೇಳಿಬಂದಿತ್ತು. ಆಹಾರ ಸುರಕ್ಷತಾ ಗುಣಮಟ್ಟ ಇಲಾಖೆ ನಡೆಸಿದ ಪರೀಕ್ಷೆಯಲ್ಲಿ ತರಕಾರಿಯಲ್ಲಿ ಸೋಡಿಯಂ ನೈಟ್ರೇಟ್, ಆರ್ಸೆನಿಕ್ ಫ್ಲೋರೈಡ್ ಅಂಶ ಪತ್ತೆಯಾಗಿದೆ. ರಾಜ್ಯದ ಸರಿಸುಮಾರು 208 ಕಡೆ ತರಕಾರಿಗಳ ಸ್ಯಾಂಪಲ್ ಕಲೆಕ್ಟ್ ಮಾಡಲಾಗಿತ್ತು. ಈ ಪೈಕಿ 175 ರಿಪೋರ್ಟ್ ಈಗ ಬಂದಿದೆ. 30 ಕಡೆಯ ತರಕಾರಿಯಲ್ಲಿ ಹಾನಿಕಾರಕ ಅಂಶ ಪತ್ತೆಯಾಗಿದೆ. ಈ ವೆಜಿಟೇಬಲ್ಸ್ ತಿನ್ನಲು ಯೋಗ್ಯವಲ್ಲ ಅನ್ನೋದು ಬಯಲಾಗಿದೆ. ಈ ರೀತಿಯ ತರಕಾರಿ ತಿನ್ನೋದ್ರಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲಿದೆ. ಇದು ಯಾಕೆ ಬಂತು ಅಂದರೆ, ನಾವು ಜೂನ್ ತಿಂಗಳಲ್ಲಿ ನೋಡ್ಬೋದು, ಖಾರದ ಪುಡಿ ಮಾಡಿದಾಗ ಸ್ಪೈಸಸ್ ಮಾಡಿದಾಗ ಅಲ್ಲಿ ETO ಪ್ರಮಾಣ ಹಾಂಗ್ಕಾಂಗಲ್ಲ ಸಿಂಗಾಪುರಲ್ಲ ಎಲ್ಲ ರಿಜೆಕ್ಟ್ ಆಯಿತು, ನಮ್ಮ ಇಂಡಿಯಾದಿಂದ ಹೋಗಿದ್ದು. ಸೊ ಆವಾಗ ನಮ್ಮದು ETO ಪ್ರಮಾಣ ಎಷ್ಟೈತೆ ಅಂದರೆ ETOಗೆ ಸ್ಪೆಸಿಫಿಕೇಶನ್ ಇರಲಿಲ್ಲ. ಅಷ್ಟೇ ಅಲ್ಲ, ನಗರದ ಕೆಲ ಹೋಟೆಲ್ಗಳಲ್ಲಿ ಕೊಳೆತ ತರಕಾರಿ ಬಳಸುತ್ತಿರುವ ಆರೋಪ ಕೂಡ ಕೇಳಿ ಬಂದಿದೆ. ಈಗಾಗಲೇ ಕೆಲ ಹೋಟೆಲ್ಗಳಲ್ಲಿ ಪರಿಶೀಲನೆ ನಡೆಸಲಾಗಿದೆ. ಕೊಳೆತ ತರಕಾರಿ ಬಳಸ್ತಾ ಇರೋದು ಪ್ರೂವ್ ಆದರೆ ಹೋಟೆಲ್ ಮಾಲೀಕರಿಗೆ ಸಂಕಷ್ಟ ಎದುರಾಗಿದೆ. ಈಗ ಅದಕ್ಕೂ ಕೆಮಿಕಲ್ಸ್ ಇದೆಯಾ, ಎಸ್ಪೆಷಲಿ ಸೋಡಿಯಂ ನೈಟ್ರೇಟನ್ನು ಹಾಕ್ತಾರೆ. ಸೋಡಿಯಂ ನೈಟ್ರೇಟ್ ಹಾಕಿದಾರ ಇಲ್ವಾ ಅಂತ ಅದು ಸ್ಪೆಸಿಫಿಕ್ ಆಗಿ ಟೆಸ್ಟ್ ಕಳಿಸಿದ್ದೀವಿ. ಜೊತೆಗೆ ಬ್ಯಾಕ್ಟೀರಿಯಾ ಗ್ರೋತ್ ಇದೆಯಾ, ಮೈಕ್ರೋಬಯಾಲಜಿ ಏನಿದೆ ಮೈಕ್ರೋಬಯಾಲಜಿ ಮಾಡಿಸ್ತೀವಿ. ಗೋಬಿ, ಪಾನಿಪುರಿ, ಶವರ್ಮಾ ಬಳಿಕ ನಿತ್ಯ ಬಳಸುವ ತರಕಾರಿಯ ಒರಿಜಿನಾಲಿಟಿ ಕೂಡ ಕೆಲವರು ಕೆಡಿಸಿದ್ದು, ಈ ರೀತಿ ಮಾಡಿದವರ ವಿರುದ್ಧ ಅಧಿಕಾರಿಗಳು ಶಿಸ್ತು ಕ್ರಮ ಜರುಗಿಸಬೇಕಾಗಿದೆ.
ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗೋಬಿ ಆಯ್ತು, ಕಬಾಬ್ ಆಯ್ತು, ಪಾನಿ ಪುರಿನೂ ಆಯ್ತು. ಈಗ ತರಕಾರಿಯ ಸರದಿ. ನಾವು ದಿನನಿತ್ಯ ಬಳಸುವ ತರಕಾರಿ ಎಷ್ಟು ಸೇಫ್ ಅನ್ನುವಂತಹ ಪ್ರಶ್ನೆ ಈಗ ಶುರುವಾಗಿದೆ. ತರಕಾರಿಯಲ್ಲಿ ಹಾನಿಕಾರಕ ಅಂಶ ಪತ್ತೆಯಾಗಿದ್ದು ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ತರಕಾರಿಯಲ್ಲಿ ಹಾನಿಕಾರಕ ಅಂಶ ಪತ್ತೆ. ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆ ಟೆಸ್ಟ್. ರಾಜ್ಯದಲ್ಲಿ ಗೋಬಿ, ಕಬಾಬ್, ಪಾನಿಪುರಿ ಬ್ಯಾನ್ ಎಂಬ ಗುಮ್ಮ ದೊಡ್ಡ ಸಂಚಲನ ಉಂಟು ಮಾಡಿದ್ದಾಯ್ತು. ಜಂಕ್ ಫುಡ್ ಪ್ರಿಯರನ್ನ ಶೇಕ್ ಮಾಡಿದ್ದೂ ಆಯ್ತು. ಇದೀಗ ತರಕಾರಿ ಸೇವಿಸುವವರ ಸರದಿ. ನಾವು ದಿನನಿತ್ಯ ಬಳಸುವ ತರಕಾರಿಗಳಲ್ಲಿ ಕೆಮಿಕಲ್ ಮಿಕ್ಸ್ ಆಗ್ತಿದೆ ಅನ್ನೋ ಸ್ಫೋಟಕ ಸುದ್ದಿ ಹೊರಬಿದ್ದಿದ್ಯಂತೆ. ಇಂಡಸ್ಟ್ರಿ ಏರಿಯಾಗಳಲ್ಲಿ ಕೊಳಕು ಹಾಗೂ ರಾಸಾಯನಿಕ ಮಿಶ್ರಿತ ನೀರು ಬಳಸುತ್ತಿರುವ ಆರೋಪ ಕೇಳಿಬಂದಿತ್ತು. ಆಹಾರ ಸುರಕ್ಷತಾ ಗುಣಮಟ್ಟ ಇಲಾಖೆ ನಡೆಸಿದ ಪರೀಕ್ಷೆಯಲ್ಲಿ ತರಕಾರಿಯಲ್ಲಿ ಸೋಡಿಯಂ ನೈಟ್ರೇಟ್, ಆರ್ಸೆನಿಕ್ ಫ್ಲೋರೈಡ್ ಅಂಶ ಪತ್ತೆಯಾಗಿದೆ. ರಾಜ್ಯದ ಸರಿಸುಮಾರು 208 ಕಡೆ ತರಕಾರಿಗಳ ಸ್ಯಾಂಪಲ್ ಕಲೆಕ್ಟ್ ಮಾಡಲಾಗಿತ್ತು. ಈ ಪೈಕಿ 175 ರಿಪೋರ್ಟ್ ಈಗ ಬಂದಿದೆ. 30 ಕಡೆಯ ತರಕಾರಿಯಲ್ಲಿ ಹಾನಿಕಾರಕ ಅಂಶ ಪತ್ತೆಯಾಗಿದೆ. ಈ ವೆಜಿಟೇಬಲ್ಸ್ ತಿನ್ನಲು ಯೋಗ್ಯವಲ್ಲ ಅನ್ನೋದು ಬಯಲಾಗಿದೆ. ಈ ರೀತಿಯ ತರಕಾರಿ ತಿನ್ನೋದ್ರಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲಿದೆ. ಇದು ಯಾಕೆ ಬಂತು ಅಂದರೆ, ನಾವು ಜೂನ್ ತಿಂಗಳಲ್ಲಿ ನೋಡ್ಬೋದು, ಖಾರದ ಪುಡಿ ಮಾಡಿದಾಗ ಸ್ಪೈಸಸ್ ಮಾಡಿದಾಗ ಅಲ್ಲಿ ETO ಪ್ರಮಾಣ ಹಾಂಗ್ಕಾಂಗಲ್ಲ ಸಿಂಗಾಪುರಲ್ಲ ಎಲ್ಲ ರಿಜೆಕ್ಟ್ ಆಯಿತು, ನಮ್ಮ ಇಂಡಿಯಾದಿಂದ ಹೋಗಿದ್ದು. ಸೊ ಆವಾಗ ನಮ್ಮದು ETO ಪ್ರಮಾಣ ಎಷ್ಟೈತೆ ಅಂದರೆ ETOಗೆ ಸ್ಪೆಸಿಫಿಕೇಶನ್ ಇರಲಿಲ್ಲ. ಅಷ್ಟೇ ಅಲ್ಲ, ನಗರದ ಕೆಲ ಹೋಟೆಲ್ಗಳಲ್ಲಿ ಕೊಳೆತ ತರಕಾರಿ ಬಳಸುತ್ತಿರುವ ಆರೋಪ ಕೂಡ ಕೇಳಿ ಬಂದಿದೆ. ಈಗಾಗಲೇ ಕೆಲ ಹೋಟೆಲ್ಗಳಲ್ಲಿ ಪರಿಶೀಲನೆ ನಡೆಸಲಾಗಿದೆ. ಕೊಳೆತ ತರಕಾರಿ ಬಳಸ್ತಾ ಇರೋದು ಪ್ರೂವ್ ಆದರೆ ಹೋಟೆಲ್ ಮಾಲೀಕರಿಗೆ ಸಂಕಷ್ಟ ಎದುರಾಗಿದೆ. ಈಗ ಅದಕ್ಕೂ ಕೆಮಿಕಲ್ಸ್ ಇದೆಯಾ, ಎಸ್ಪೆಷಲಿ ಸೋಡಿಯಂ ನೈಟ್ರೇಟನ್ನು ಹಾಕ್ತಾರೆ. ಸೋಡಿಯಂ ನೈಟ್ರೇಟ್ ಹಾಕಿದಾರ ಇಲ್ವಾ ಅಂತ ಅದು ಸ್ಪೆಸಿಫಿಕ್ ಆಗಿ ಟೆಸ್ಟ್ ಕಳಿಸಿದ್ದೀವಿ. ಜೊತೆಗೆ ಬ್ಯಾಕ್ಟೀರಿಯಾ ಗ್ರೋತ್ ಇದೆಯಾ, ಮೈಕ್ರೋಬಯಾಲಜಿ ಏನಿದೆ ಮೈಕ್ರೋಬಯಾಲಜಿ ಮಾಡಿಸ್ತೀವಿ. ಗೋಬಿ, ಪಾನಿಪುರಿ, ಶವರ್ಮಾ ಬಳಿಕ ನಿತ್ಯ ಬಳಸುವ ತರಕಾರಿಯ ಒರಿಜಿನಾಲಿಟಿ ಕೂಡ ಕೆಲವರು ಕೆಡಿಸಿದ್ದು, ಈ ರೀತಿ ಮಾಡಿದವರ ವಿರುದ್ಧ ಅಧಿಕಾರಿಗಳು ಶಿಸ್ತು ಕ್ರಮ ಜರುಗಿಸಬೇಕಾಗಿದೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗೋಬಿ ಆಯ್ತು, ಕಬಾಬ್ ಆಯ್ತು, ಪಾನಿ ಪುರಿನೂ ಆಯ್ತು. ಈಗ ತರಕಾರಿಯ ಸರದಿ. ನಾವು ದಿನನಿತ್ಯ ಬಳಸುವ ತರಕಾರಿ ಎಷ್ಟು ಸೇಫ್ ಅನ್ನುವಂತಹ ಪ್ರಶ್ನೆ ಈಗ ಶುರುವಾಗಿದೆ. ತರಕಾರಿಯಲ್ಲಿ ಹಾನಿಕಾರಕ ಅಂಶ ಪತ್ತೆಯಾಗಿದ್ದು ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ತರಕಾರಿಯಲ್ಲಿ ಹಾನಿಕಾರಕ ಅಂಶ ಪತ್ತೆ. ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆ ಟೆಸ್ಟ್. ರಾಜ್ಯದಲ್ಲಿ ಗೋಬಿ, ಕಬಾಬ್, ಪಾನಿಪುರಿ ಬ್ಯಾನ್ ಎಂಬ ಗುಮ್ಮ ದೊಡ್ಡ ಸಂಚಲನ ಉಂಟು ಮಾಡಿದ್ದಾಯ್ತು. ಜಂಕ್ ಫುಡ್ ಪ್ರಿಯರನ್ನ ಶೇಕ್ ಮಾಡಿದ್ದೂ ಆಯ್ತು. ಇದೀಗ ತರಕಾರಿ ಸೇವಿಸುವವರ ಸರದಿ. ನಾವು ದಿನನಿತ್ಯ ಬಳಸುವ ತರಕಾರಿಗಳಲ್ಲಿ ಕೆಮಿಕಲ್ ಮಿಕ್ಸ್ ಆಗ್ತಿದೆ ಅನ್ನೋ ಸ್ಫೋಟಕ ಸುದ್ದಿ ಹೊರಬಿದ್ದಿದ್ಯಂತೆ. ಇಂಡಸ್ಟ್ರಿ ಏರಿಯಾಗಳಲ್ಲಿ ಕೊಳಕು ಹಾಗೂ ರಾಸಾಯನಿಕ ಮಿಶ್ರಿತ ನೀರು ಬಳಸುತ್ತಿರುವ ಆರೋಪ ಕೇಳಿಬಂದಿತ್ತು. ಆಹಾರ ಸುರಕ್ಷತಾ ಗುಣಮಟ್ಟ ಇಲಾಖೆ ನಡೆಸಿದ ಪರೀಕ್ಷೆಯಲ್ಲಿ ತರಕಾರಿಯಲ್ಲಿ ಸೋಡಿಯಂ ನೈಟ್ರೇಟ್, ಆರ್ಸೆನಿಕ್ ಫ್ಲೋರೈಡ್ ಅಂಶ ಪತ್ತೆಯಾಗಿದೆ. ರಾಜ್ಯದ ಸರಿಸುಮಾರು 208 ಕಡೆ ತರಕಾರಿಗಳ ಸ್ಯಾಂಪಲ್ ಕಲೆಕ್ಟ್ ಮಾಡಲಾಗಿತ್ತು. ಈ ಪೈಕಿ 175 ರಿಪೋರ್ಟ್ ಈಗ ಬಂದಿದೆ. 30 ಕಡೆಯ ತರಕಾರಿಯಲ್ಲಿ ಹಾನಿಕಾರಕ ಅಂಶ ಪತ್ತೆಯಾಗಿದೆ. ಈ ವೆಜಿಟೇಬಲ್ಸ್ ತಿನ್ನಲು ಯೋಗ್ಯವಲ್ಲ ಅನ್ನೋದು ಬಯಲಾಗಿದೆ. ಈ ರೀತಿಯ ತರಕಾರಿ ತಿನ್ನೋದ್ರಿಂದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಲಿದೆ. ಇದು ಯಾಕೆ ಬಂತು ಅಂದರೆ, ನಾವು ಜೂನ್ ತಿಂಗಳಲ್ಲಿ ನೋಡ್ಬೋದು, ಖಾರದ ಪುಡಿ ಮಾಡಿದಾಗ ಸ್ಪೈಸಸ್ ಮಾಡಿದಾಗ ಅಲ್ಲಿ ETO ಪ್ರಮಾಣ ಹಾಂಗ್ಕಾಂಗಲ್ಲ ಸಿಂಗಾಪುರಲ್ಲ ಎಲ್ಲ ರಿಜೆಕ್ಟ್ ಆಯಿತು, ನಮ್ಮ ಇಂಡಿಯಾದಿಂದ ಹೋಗಿದ್ದು. ಸೊ ಆವಾಗ ನಮ್ಮದು ETO ಪ್ರಮಾಣ ಎಷ್ಟೈತೆ ಅಂದರೆ ETOಗೆ ಸ್ಪೆಸಿಫಿಕೇಶನ್ ಇರಲಿಲ್ಲ. ಅಷ್ಟೇ ಅಲ್ಲ, ನಗರದ ಕೆಲ ಹೋಟೆಲ್ಗಳಲ್ಲಿ ಕೊಳೆತ ತರಕಾರಿ ಬಳಸುತ್ತಿರುವ ಆರೋಪ ಕೂಡ ಕೇಳಿ ಬಂದಿದೆ. ಈಗಾಗಲೇ ಕೆಲ ಹೋಟೆಲ್ಗಳಲ್ಲಿ ಪರಿಶೀಲನೆ ನಡೆಸಲಾಗಿದೆ. ಕೊಳೆತ ತರಕಾರಿ ಬಳಸ್ತಾ ಇರೋದು ಪ್ರೂವ್ ಆದರೆ ಹೋಟೆಲ್ ಮಾಲೀಕರಿಗೆ ಸಂಕಷ್ಟ ಎದುರಾಗಿದೆ. ಈಗ ಅದಕ್ಕೂ ಕೆಮಿಕಲ್ಸ್ ಇದೆಯಾ, ಎಸ್ಪೆಷಲಿ ಸೋಡಿಯಂ ನೈಟ್ರೇಟನ್ನು ಹಾಕ್ತಾರೆ. ಸೋಡಿಯಂ ನೈಟ್ರೇಟ್ ಹಾಕಿದಾರ ಇಲ್ವಾ ಅಂತ ಅದು ಸ್ಪೆಸಿಫಿಕ್ ಆಗಿ ಟೆಸ್ಟ್ ಕಳಿಸಿದ್ದೀವಿ. ಜೊತೆಗೆ ಬ್ಯಾಕ್ಟೀರಿಯಾ ಗ್ರೋತ್ ಇದೆಯಾ, ಮೈಕ್ರೋಬಯಾಲಜಿ ಏನಿದೆ ಮೈಕ್ರೋಬಯಾಲಜಿ ಮಾಡಿಸ್ತೀವಿ.
ಗೋಬಿ ಪಾನಿಪುರಿ ಶವರ್ಮಾ ಬಳಿಕ ನಿತ್ಯ ಬಳಸುವ ತರಕಾರಿಯ ಒರಿಜಿನಾಲಿಟಿ ಕೂಡ ಕೆಲವರು ಕೆಡಿಸಿದ್ದು, ಈ ರೀತಿ ಮಾಡಿದವರ ವಿರುದ್ಧ ಅಧಿಕಾರಿಗಳು ಶಿಸ್ತು ಕ್ರಮ ಜರುಗಿಸಬೇಕಾಗಿದೆ. ಸವಿತಾ ರಾಮಚಂದ್ರ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.